ಯಾಕಪ್ಪ ಅಳ್ತಾ ಇದೆಯಾ? ಯಾಕೆ ಈ ಕಣ್ಣೀರು? ಏನು ಇಂಗ್ರೀಡಿಯೆಂಟ್ ಏನದು? ಹಲೋ, ಏನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀಯಾ? ಗೊತ್ತಾ ನಿನಗೆ? ಹೌದಾ? ಮತ್ತೆ ಇಲ್ಲಿ ಹೇಗೆ ಬಿಸಿಬೇಳೆ ಬಾತ್ ಮಾಡೋದು ಅಂತ ನೋಡ್ತಾ ಇದೀಯಾ? ಏನೇನು ಹಾಕ್ತಾರೆ? ಬೇಳೆ, ಅಕ್ಕಿ, ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಬೆಳ್ಳುಳ್ಳಿ, ಒಂಚೂರು. ಸರಿ, ಈಗ ಏನು ನಿಮ್ಮ ಪ್ರೊಸೀಜರ್? ನೀನು ಮಧ್ಯಾಹ್ನಕ್ಕಾಗೋ ಮಾಡ್ಕೊಟ್ಬಿಡ್ತೀನಿ. ಮಧ್ಯಾಹ್ನಕ್ಕಾಗೋ ಥರನಾ? ಬೇಡ, ತಿಂಡಿಗೆ ಮಾತ್ರ ಸಾಕು ನನಗೆ. ಬೇಡ, ತಿಂಡಿಗೆ ಮಾತ್ರ ಸಾಕು. ಓಕೆ, ಜಾಗ ಬಿಡಿ. ಯಾಕಪ್ಪ ಅಳ್ತಾ ಇದೆಯಾ? ಯಾಕೆ ಈ ಕಣ್ಣೀರು? ಆನಂದ ಬಾಷ್ಪ. ಯಾಕೆ ಬಿಸಿಬೇಳೆ ಬಾತ್ ಮಾಡ್ತಾ ಇದೆಯಾ? ಈ ಥರ ಭಾಗ್ಯ ಇರಲ್ಲ. ಹೆಂಡತಿಯರಿಗೆ ಟಿಫನ್ ಮಾಡ್ಕೊಡುವಂಥ ಭಾಗ್ಯ. ಅದು ನಿಜಾನೇ ಬಿಡಪ್ಪ. 6 ತಿಂಗಳು ಮತ್ತೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. 6 ತಿಂಗಳಿಗೊಂದ್ಸಲಿ ಆದ್ರೂ ಮಾಡ್ಕೊಡೋದು ಬೇಡ್ವಾ? ನಮ್ಗ ಸೌಭಾಗ್ಯ ಬೇಡ್ವಾ? ತಿಂಗಳಲ್ಲಿ 3 ದಿವಸ ನಾನೇ ಅಡುಗೆ ಮಾಡಲ್ವೇ? ಡವ್ ಮಾಡ್ಬೇಡ ಜಾಸ್ತಿ. ನೀನ್ ಲಾಸ್ಟ್ ತಿಂಡಿ ಮಾಡಿನೇ 6 ತಿಂಗಳಾಗಿದೆ. ಅಂದ್ರೆ ಓಕೆ. ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಈರುಳ್ಳಿನೂ ತಗೊಬಂದ್ಯಾ? ಸಣ್ಣ ಸಣ್ಣ ಈರುಳ್ಳಿ ಕೂಡ. ನನಗೆ ಅಡುಗೆ ಮಾಡಕ್ ಗೊತ್ತಿಲ್ವಾ? ಇಲ್ಲ. ಸರಿ, ಹಂಗ ನೀನೇ ದಿನ ಮಾಡ್ಕೊಡು. ದಿನ ಆಗಲ್ಲಪ್ಪ. ಈಗ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿಯನ್ನು ಹಾಕಿ ನೆಕ್ಸ್ಟ್ ಒಂದೆರಡು ಬೆಳ್ಳುಳ್ಳಿ ಪೀಸನ್ನು ಹಾಕಿ. ಏನು ಹಿಂಗಾಗ್ತಾ ಇದೆ? ಸಿಪ್ಪೆ ಬಿಡಿಸ್ಲಿಲ್ಲ, ಏನಿಲ್ಲ. ಅದೇ ಟೇಸ್ಟು. ಒಂದು ಅರ್ಧ ಟೊಮೊಟೊ ಹಾಕಿ, ಒಂದು ಸ್ವಲ್ಪ ನವಿಲುಕೋಸು ಹಾಕಿ, ಆಮೇಲೆ ಕ್ಯಾರೆಟ್ ಹಾಕಿ, ತರಕಾರಿ ತೊಳೆದಿದ್ದೆ ತಾನೆ? ಎಲ್ಲ ತೊಳೆದಿದ್ದೀನಿ. ಬಟಾಣಿ ಹಾಕಿ, ಆಮೇಲೆ ಬೀನ್ಸ್ ಹಾಕಿ, ಆಮೇಲೆ ಈರುಳ್ಳಿ ಕಟ್ ಮಾಡಿರೋದು ಹಾಕಿ, ಎಲ್ಲ ಕೈಯಲ್ಲೇ ಕಲಿಸ್ಕೊಳ್ಳಿ ಹಿಂಗೆ. ಹೌದು, ಎಲ್ಲ ಮಿಕ್ಸ್ ಆಗುತ್ತೆ ಕ್ಲೀನಾಗಿ. ನೀರು ಹಾಕು, ಪರವಾಗಿಲ್ಲ, ನೀನು ಕಲ್ಸೋದೇನು ಬೇಡ. ಅದಾದ್ಮೇಲೆ ಏನು ಹಾಕ್ಬೇಕು ಇವಾಗ ಇದಕ್ಕೆ? 3 ಗ್ಲಾಸ್ ನೀರು ಹಾಕ್ಬೇಕು. ಅಷ್ಟು ವಾಟರ್ ಆರ್ಡರ್ ಮಾಡು. ಮೂರು ಗ್ಲಾಸ್ ನೀರು ಹಾಕಿದ್ಯಾ? 1.5 ಗ್ಲಾಸ್ ಅಷ್ಟು ಇದು ಹಾಕಿದ್ದೀನಲ್ಲ, ಅದಕ್ಕೆ. ಈಗ ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಇನ್ನೊಂದ್ಸಲ ಹಾಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಆಯ್ತಾ? ಆಮೇಲೆ ದೊಣ್ಣೆ ಬರ್ತಿದೆ, ಒರೆಸ್ಕೊಳ್ಳಿ. ಆಮೇಲೆ ಒಂದು ಇಲ್ಲೇ ಉಪ್ಪು ಹಾಕ್ಬಿಡ್ತೀನಿ, ಯಾಕಂದರೆ ಅದು ಉಪ್ಪಿಡಿಲಿ. ಓಕೆ. ಈಗ ಚೂರು ಎಣ್ಣೆ ಹಾಕಿ. ಸಾಕು ಅಷ್ಟೇ ಹಾಕಿ, ಆಮೇಲೆ ಕುಕ್ಕರ್ ಮುಚ್ಚಿ. ನೆಕ್ಸ್ಟು ಗ್ಯಾಸ್ ಹಚ್ಚಿ ಪಿಸ್ತಾ ಡಬ್ಬವನ್ನು ಮೇಲಿಡಿ. ಈಗ ಎಷ್ಟು ವಿಷಲ್ ಕೂಗಬೇಕಿದ್ದು? ಒಂದು 4 ಕೂಗಿದ್ರೆ ಒಳ್ಳೇದು. ಸರಿ. ಅಯ್ಯೋ, ಇನ್ನೊಂದು ಅರ್ಧ ಟೊಮೊಟೊ ಇಲ್ಲೇ ಉಳ್ಕೊಬಿಟ್ಟೈತೆ, ಮರ್ತ್ಬಿಟ್ಟಿದ್ದೆ, ಸಾರಿ. ಮರ್ತ್ಬಿಟ್ಟಿಯಾ? ಈಗ ಎಷ್ಟು ವಿಷಲ್ ಕೂಗ್ಬೇಕೀಗ? ಅದು ಒಂದು 4 ಕೂಗಲಿ. ಅನ್ನ ಎಲ್ಲ ಅನ್ನ ಎಲ್ಲ ಬೆಣ್ಣೆ ಆದಂಗೆ ಆಗಬೇಕು. ಸರಿ, ಆಯಿತು, ಕೂಗ್ಲಿ, ವಾಪಸ್ ಮತ್ತೆ ಬರ್ತೀವಿ. ಇವ್ರು ಬಿಸಿಬೇಳೆ ಬಾತ್ ಇವಾಗ ಎಷ್ಟು ವಿಷಲ್ ಕೂಗಿ ಹೋಗ್ಲಿ. ಹುರ್ಗಡ್ಲೆನೂ ಹಾಕ್ತೀಯಾ? ಗೊತ್ತಿಲ್ಲ ನನಗೆ. ಬಟ್ ಇದು ನೋಡು, ಎಷ್ಟು ಕಪ್ಪಾಗ್ಬಿಟ್ಟಿದೆ. ಏನು ಬಾಣಲಿ? ಅದೆಷ್ಟು ತೊಳೆದ್ರೂ ಹೋಗಲ್ಲ. ನಾನು ತಗೊಳ್ಳೋ ದಿನಾನೇ ಹೇಳ್ದೆ, ಇದು ಈ ಥರ ಕಪ್ಪಾಗುತ್ತೆ, ಚೆನ್ನಾಗಿರಲ್ಲ, ಬೇಡ ಅಂದೆ. ನನ್ನ ಮಾತು ಕೇಳಿದ್ಯಾ ನೀನು? ನನ್ನ ಮಾತು ಕೇಳಿದ್ಯಾ? ಈ ಕಡೆ ತಿರ್ಕೊಂಡು ಹೇಳು. ಇದು ಆಕ್ಚುಲಿ ಬಿಸಿಬೇಳೆ ಬಾತ್ ಅಲ್ಲ, ಸಾಂಬಾರ್ ರೈಸ್ ಅನ್ಸುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಏನದು? ಬಿಸಿಬೇಳೆ ಬಾತ್ ಪೌಡರ್.
ಎಷ್ಟು ಸ್ಪೂನ್ ಹಾಕಬೇಕು? ನನ್ನ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕತ್ತೀನಿ, ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಹಾಕ್ಸ್ಕೊಳ್ಳಿ, ಹಂಗೇನು ಬೇಜಾರಿಲ್ಲ. ಆಮೇಲೆ ನೆಕ್ಸ್ಟು ಈ ಮಸಾಲೆ ಅದು ಕುಯ್ದು ಬಿಡೋದು, ಕುದ್ಮೇಲೆ ಅಲ್ಲಿಗೆ ನಿನ್ನ ಸಾಂಬಾರ್ ರೈಸ್ ರೆಡಿ. ರೆಡಿ. ಬಿಡಿ, ಗಮ್ಮಂತ ಇದೆಯಾ? ಇನ್ನು ಏನಂತ ಸ್ಮೆಲ್ ಬರ್ತಾ ಇಲ್ಲ. ತುಪ್ಪ ಹಾಕಿಲ್ಲ ಅದಕ್ಕೆ. ಸುಳ್ಳು ಹೇಳ್ಬೇಡ, ತುಪ್ಪ ಹಾಕಿದ್ಯಾ, ನಾನು ನೋಡಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಹೇಳು. ನಾನೇನು ಕೇಳಿದೆಯಲ್ಲ ಹೇಗಿದೆ ಅಂತ? ಚೆನ್ನಾಗಿದೆ. ಇಲ್ಲ ನಮ್ಮ ಮನೆ ಕೆಳಗಡೆ ಹೋಗ್ಬಿಟ್ಟು ಮಿಕ್ಸರ್ ತಂದಿದ್ದೆ, ಮುಗುಳಿಡೋದು ಕೊಟ್ಬಿಟ್ಟವ್ರು. ಹೌದು, ಅದು ಬಿಸಿಲಿಗೆಲ್ಲ ಡಬ್ಬ ಇಟ್ಟಿದ್ದು ನಾನು, ವಾಸನೆ ಬಂದಿದ್ದು.